ಟೈಮ್ ಇವಾಗ 7 o'clock ಆಗಿದೆ. ಸೊ ಹಾಗೆ ಹೊಡ್ತಾ ಇದ್ದೀವಿ ನಾವು ಸ್ಕೂಲ್ ಫ್ರೆಂಡ್ಸು ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಮನೆ ಬಿಡ್ತಾ ಇದ್ದೀವಿ. ಬನ್ನಿ. ಹಾಂ ಎತ್ಕೊಬೇಕಾ ಶಶಿ? ಯಾವುದೇಳು? ನಾವು ಹೊಡ್ತಾ ಇರೋದು ಟುವರ್ಡ್ಸ್ ಕನಕಪುರಾಗೆ. ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಫೈನಲ್ಲಿ ನಾವು 3 ಜನ ಫ್ರೆಂಡ್ಸು ಡಿಸೈಡ್ ಮಾಡಿ ಹೋಗ್ತಾ ಇರೋದು ಕನಕಪುರ ಹತ್ರ, ಹಾರೋಹಳ್ಳಿ ಹತ್ರ ಇರುವಂಥ ಫಾರೆಸ್ಟ್ ಏರಿಯಾ ಹತ್ರ ಬೆಂಕಿ ಫಾಲ್ಸ್ ಹತ್ರ ಹೊಡ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಅದೇ ಜೀವನ ನೋಡಿ ನೋಡಿ ಬೇಜಾರಾಗಿ ನಾವು ಹೊರಟಿದ್ದು ಒಂದು ಬೆಸ್ಟ್ ನೇಚರ್ ಪ್ಲೇಸ್ಗೆ. ಫೈನಲಿ ಲಗೇಜ್ ಎಲ್ಲ ಕಾರ್ ಒಳಗಡೆ ಇಟ್ಟು ನಮ್ಮ ಪಯಣ ಟುವರ್ಡ್ಸ್ ಬೆಂಕಿ ಫಾಲ್ಸ್. ಇಲ್ಲ ಬಾಯ್ ಟಾಟಾ ಮಾಡೋ. ಬ್ಯಾಂಗ್ಳೂರಲ್ಲಿ ಅದೇ ಹಳೆ ಜೀವನ, ಅದೇ ಟ್ರಾಫಿಕ್ಕು, ಅದೇ ಜನಗಳು. ಇವ್ರ ಮಧ್ಯೆಯಿಂದ ನಾವು ಎಲ್ಲಾದರೂ ದೂರ ಹೋಗಿ ಈ ಊರು ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ ತಲೆ ಕೆಟ್ಟವ್ರು. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ. ನಡ್ರಿ. ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರು ಬಿಡೋ ಲೆವೆಲ್ಗೆ ಕುಟ್ಟೋದ್ವಿ ಅಂತ ಆಯ್ತು. ನಡ್ರಪ್ಪ, ಆ ಊರಲ್ಲಾದ್ರೂ ಜೀವನ ಟ್ರ್ಯಾಕಿಗೆ ಬರ್ತಾ ನೋಡೋಣ. ಹೌದು, ನಿಮ್ಮೆಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆಯಲ್ಲ. ಸೊ ನಾನು ಇಂಟ್ರಡಕ್ಷನೇ ಕೊಟ್ಟಿಲ್ಲ. ನನ್ನ ಫ್ರೆಂಡ್ ಶಶಿ, ರಾಜ್ ಮತ್ತು ನಾನು ಆರ್ಯ 3 ಜನ ಚಿಕ್ಕ ವಯಸ್ಸಿಂದನೂ ಬಾಲ್ಯದ ಸ್ನೇಹಿತರು. ಒಂದೇ ಸ್ಕೂಲಲ್ಲಿ ಓದಿದ್ರಿ. ಹಾಗೆ ಕಾಲೇಜ್ ಕೂಡ ಒಂದೇ ಕಾಲೇಜು, PUC. ನೋಡಿದ್ರಲ್ಲ ನಮ್ಮ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಚಿಕ್ಕ ವಯಸ್ಸಿಂದಲೂ ಇವತ್ತಿನವರೆಗೂ ಅದೇ ಬಾಂಡು, ಅದೇ ಪ್ರೀತಿ, ವಿಶ್ವಾಸ ನಮ್ಮ 3 ಜನ ಮಧ್ಯದಲ್ಲಿದೆ. ಕನಕಪುರಗೆ ಇದ್ರ ಮೇಲೆ ಹೋಗೋಣ ಅಷ್ಟೇ. ಸಿಲ್ಕ್ ಬೋರ್ಡ್ ಮೇಲೆ ಹೋಗೋಣ ಅಲ್ಲ? ಇವಾಗ ಖಾಲಿ ಇರ್ತಾರ, ರಿಂಗ್ ರೋಡಲ್ಲೇ ಹೋಗೋಣ. ಬಟ್ ಹೋಗೋಕ್ಕಾಗಲ್ವಲ್ಲ, ಬರೋ ಹೊತ್ತಾನೆ. ಬ್ರೇಕ್ಫಾಸ್ಟ್ ಅಂತ ಬಂದು ನಿಲ್ಲಿಸಿರೋದು ಇಲ್ಲಿ ಎಕೋ ಸ್ಪೇಸ್ ಹತ್ರ. ತಾತನ ಮುದ್ದೆ ಹೋಟೆಲ್ ಅಂತಿದೆ, ಫೇಮಸ್ ಇದೆ. ಸೊ ಅಲ್ಲಿ ಶಶಿ ತಟ್ಟೆಯಲ್ಲಿ ತಗೊಂಡಿದ್ದು, ರಾಜು ಸೆಟ್ ದೋಸೆ. ಸೊ ಇದು ತೊಗೊಂಡ್ರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬೊಮ್ಮನಹಳ್ಳಿಯಿಂದ ವಯ ನೈಸ್ ರೋಡ್ ಕನೆಕ್ಟ್ ಆದ್ರಿ. ಇವಾಗ ನಾವಿರೋದು ಕನಕಪುರ ಹತ್ರ ಇದ್ದೀವಿ. ತಾನೇ ಶಶಿ? ಇನ್ನು ಎಷ್ಟೊತ್ತು ಆಗುತ್ತೆ ಶಶಿ? ಒಂದು ಹಾಫ್ ಆನ್ ಅವರ್ ಆಗುತ್ತೆ, ರೀಚ್ ಆಗ್ತೀವಿ. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಇವತ್ತು ಬೆಂಕಿ ಫಾಲ್ಸ್ ಅಂತ ಒಂದು ಇದೆ ಕನಕಪುರ ಹತ್ರ. ಇನ್ನೇನು ಶಶಿ? ನಾವು ಹತ್ತತ್ರ ಬೆಂಕಿ ಫಾಲ್ಸ್ಗೆ ಹತ್ತಿರದಲ್ಲಿದ್ದೀವಿ. ಬೆಂಕಿ ಫಾಲ್ಸ್ ರೀಚ್ ಆಗ್ತಾ ಇದೀವಿ ನಾವು. ಇನ್ನೇನು ಸ್ವಲ್ಪ ಹೊತ್ತಿದೆ. ಸೊ ಹಾಗೆ ಏನಂದ್ರೆ ತುಂಬಾ ಚಿಲ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಆಗೋದೊಂದು 2 weeks ಆಗುತ್ತೆ. ಕರ್ನಾಟಕ ಸರಿ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ ನೋಡು, ಕಾರಣಾಂತರಗಳಿಂದ. ಯಾವಾಗೂ ಈ ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ದೇ ಈ ತರ ಆಚೆ ಬಂದಾಗ ಎಷ್ಟು ಚೆನ್ನಾಗಿದೆ ನೋಡು. ಹೌದು, ಆ್ಯಕ್ಚುಲಿ ತುಂಬಾ ಆದ್ಮೇಲೆ ನಾವೆಲ್ಲ ಔಟ್ಸೈಡ್ ಬಂದಿದ್ದೀವಿ. ಆ್ಯಕ್ಚುಲಿ ಸ್ಕೂಲ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಅನ್ಸುತ್ತೆ ಆ್ಯಕ್ಚುಲಿ ಆಲ್ಮೋಸ್ಟ್. ಹೌದು, ಕಾರಲ್ಲಿ ಫಸ್ಟ್ ಟೈಮ್. ಆ್ಯಕ್ಚುಲಿ ಬೈಕಲ್ಲಿ ಹೋಗಿ ಓಡಾಡಿದ್ದೀವಿ ತುಂಬಾ, ಕಾರಲ್ಲಿ ಫಸ್ಟ್ ಟೈಮ್. ನನಗೆ ಆಕ್ಚುಲಿ ಇದನ್ನೇ ಬರ್ತಿದ್ದೆ. ನಾನು ಚಿಂತಾಮಣಿಗೆ ಹೋಗಿದ್ವಲ್ಲ ಒಂದ್ಸಲ 3 ಜನ ಬೈಕಲ್ಲಿ. ಅವಾಗ ಬೈಕ್ ಹೊಸದಾಗ ತಗೊಂಡಿದ್ದ JP. ಕರೆಕ್ಟ್. ಅವಾಗ ತಗೊಂಡು ಹೋಗಿದ್ವಿ. ಅದು ಈಗ ಮತ್ತೆ ಒಂಥರ ಫೀಲಿಂಗ್ ಅದು. ಸೊ ನಾವು ಈ ಬೆಂಕಿ ಫಾಲ್ಸ್ ನ ಯಾವ ರೀತಿ ಇರುತ್ತೆ ನಿಮ್ಗೂ JP ಫುಲ್ ಎಂಜಾಯ್ ಮಾಡಿ ತೋರಿಸ್ತಾನೆ. ನೀವು ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಾನು ರಿವ್ಯೂಸ್ ಎಲ್ಲ ನೋಡಿದ್ರಿ. ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನಿಮಗೆ ಪ್ರತಿಯೊಂದು ಇದನ್ನು ಕ್ಯಾಪ್ಚರ್ ಮಾಡ್ತೀವಿ, ನಮ್ಮ ಮೂಮೆಂಟ್ಸು, ನಮ್ಮ ಹ್ಯಾಪಿ ಮೂಮೆಂಟ್ಸ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ಒಂದೇ ಟ್ರಿಪ್ಪು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಬೆಂಕಿ ಫಾಲ್ಸು. ಬೆಳಿಗ್ಗೆ ಹೋಗಿ ಸಂಜೆ ಬರ್ಬೋದು. ವಿತ್ ವಾಟರ್ ಫಾಲ್ಸ್ ಕೂಡ ಇರುತ್ತೆ ಅಲ್ಲಿ. ಒಂದೊಳ್ಳೆ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಈ ಸ್ಪಾಟ್ನ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಫೈನಲಿ ರೀಚ್ ಆಗಿದ್ದೀವಿ ಬೆಂಕಿ ಫಾಲ್ಸು. ಇವಾಗ ಇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಶೆಕೆಯಲ್ಲಿ ನೋಡಿ ಹೇಗಿದೆ ಅಂತ. ಕಂಪ್ಲೀಟಾಗಿ ಗ್ರೀನರಿ ಆಗಿದೆ ಫುಲ್ಲು.
1 ಕಿಲೋಮೀಟ್ರಾ ಶಶಿ? 2 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಅದರಿಂದ ನೋಡೋದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ನೇಚರ್ಸ್ ಪ್ಲೇಸ್ ಅಂತ. ಸೊ ಫೈನಲಿ ಬ್ಯಾಗ್ಸ್ ಎಲ್ಲ ತಗೊಂಡು ನಾವು ಹೊರಟ್ರಿ ಟುವರ್ಡ್ಸ್ ಫಾಲ್ಸ್ ಕಡೆ. ಆ್ಯಕ್ಚುಲಿ ಫುಲ್ ನೇಚರ್ ಪ್ಲೇಸು ಮಚ್ಚ. ಇಷ್ಟೇ ಚಿಕ್ಕ ರೋಡು, 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ, 2 ಕಿಲೋಮೀಟ್ರ್ ಆಲ್ಮೋಸ್ಟ್. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಪಯಣ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ. ನೋಡೋದ್ರಲ್ಲ ಹೇಗಿದೆ ಅಂತ, ಒಂದು ದಟ್ಟ ಅರಣ್ಯ ಥರ ಇದೆ. ಇಲ್ಲಿಂದ ವಾಕ್ ಮಾಡ್ಕೊಂಡು ಹೊಡ್ತಿದ್ದೀವಿ. ನೋಡಿದ್ರ ಯಾರೂ ಇದ್ದಿಲ್ಲ, ಸುತ್ತಲೂ ಫುಲ್ ಎಂಟಿ ಆಗಿತ್ತು, ಖಾಲಿ. ನಾನು ಮತ್ತು ನನ್ನ ಫ್ರೆಂಡ್ಸು 3 ಜನ ಇದ್ದಿದ್ದು ವಾಕ್ ಮಾಡ್ತಾ ಇದ್ದೀವಿ ಇಲ್ಲಿ. ಹಾಗೆ ಯಾರು ಹೇಳಿದ್ರು ಆನೆ ಅವಳಿ ಇದೆ ಅಂತ. ನೋಡೋಣ. ಒಬ್ಬ ಮಾತಾಡ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಹಿಂಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ ಶಶಿ. ಸೀಸನಲ್ಲಿ ಬಂದಾಗ ಮೋಸ್ಟ್ಲಿ ನೀರು ಇಲ್ಲ ಅನ್ಕೊಂಡು ಬಂದಿದ್ದಾನೆ. ಹಾಯ್ ಬಚ್ಚಾ. ನಾನು ಸರಿ ಹಾಯ್ ಮಗ ಹಾಯ್. ಅದು ನಾನು ಸುಷ್ಮಾ ವಿಡಿಯೋ ಹಿಂಗೆ ಮಾಡಿದ್ದಾರೆ. ಕ್ಲಾರಿಟಿ ಚೆನ್ನಾಗಿದೆ ಫ್ರೆಂಡ್ ಚೆನ್ನಾಗಿದೆ ಜೊತೆ. ಫ್ರೆಂಡ್ಸ್ ಸಕ್ಕತ್ತಾಗಿ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ಇನ್ನ ಹೋಗ್ತಾ ಇದೀವಿ, 1/2 ಕಿಲೋಮೀಟರ್ ಆಯ್ತು. ನೀವು ಅವತ್ತು ಇದಕ್ಕೆ ಹೋದ್ರೆ ಹಿಂಗೆ ಇತ್ತಲ್ಲ, ಅದೇ ಒಂದು ಬೆಟ್ಟ ಅಲ್ಲ ಅದು, ಚಿಕ್ಕಬಳ್ಳಾಪುರ. ನಮಗೆ ಹಾಗೆ 6-5 ಮೂವಿ ನೆನಪಾಯ್ತು. ನೀರಿದೆ ಶಶಿ, ಸೌಂಡ್ ಕೇಳಿಸ್ತಾ ಇಲ್ವಾ ನೋಡಲಿ? ಬಟ್ ಅವ್ರು ಇಲ್ಲ ಅಂದ್ಬಿಟ್ರು. ಶಶಿ ಪುನರಾಜ್ ಹೋಗ್ತಾ ಇದ್ದಾರೆ ಅಲ್ಲಿ ನೀರ ಹತ್ರ. ರೀಚ್ ಆಗಿದ್ದೀವಿ. ಆದರೂ ಏನಂದರೆ ಸ್ಲಿಪ್ಪರಿ ಇದೆ, ಸ್ವಲ್ಪ ಹುಷಾರಾಗಿ ಹೋಗಬೇಕು. ನೋಡಿ ಇಲ್ಲಿ ಹೆಂಗಿದೆ, ಚೆನ್ನಾಗಿ. ನೋಡಿದ್ರಲ್ಲ ಹಿಂದ್ಗಡೆ ನೀರು ಸಖತ್ತಾಗಿದೆ. ನೀರು ಕಮ್ಮಿ ಇದೆ, ನೀರು ಸ್ವಲ್ಪ ಕಮ್ಮಿ ಇದೆ, ಬಟ್ ನೋಡೋಕೆ ಚೆನ್ನಾಗಿದೆ. ಈ ವಿಡಿಯೋ ನೋಡುವಾಗ ನಿಮಗೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಹಾಗೆ ಬೆಸ್ಟಿ ಯಾರನ್ನಾದರೂ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಅವ್ರ ಹೆಸರನ್ನ. ಬೆಟ್ಟ ಗುಡ್ಡಗಳು ನಡುವೆ ನಡಿಬೇಕಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ನಮಗೆ. ಲಿಟ್ರಲಿ ಸ್ಲಿಪ್ಪರಿ ಕೂಡ ಇತ್ತು. ಹಾಗೆ ಶಶಿ ಮತ್ತು ರಾಜು ಇಬ್ಬರು ಮುಂದೆ ಹೋಗಿದ್ದಾರೆ. ನಾನು ಹಾಗೆ ವಿಡಿಯೋ ಶೂಟ್ ಮಾಡ್ತಾ ನಾನು ವಿಡಿಯೋನೂ ಶೂಟ್ ಮಾಡಬೇಕು, ಹಾಗೆ ಕೆಳಗಡೆನೂ ನೋಡಬೇಕಿತ್ತು. ತುಂಬ ಕಲ್ಲು ಹೋಗ್ತಾ ಇದ್ದಾರೆ, ನೀರಿನಿಂದ ಹರ್ಕೊಂಡು ಹೋಗ್ತಾ ಇದೆ. ಹಾಗೆ ಫಾಲ್ಸ್ ಬರುವಂತಹ ವ್ಯೂ ಪಾಯಿಂಟ್ ಕಡೆ ವಾಕ್ ಮಾಡ್ತಾ ನಡೆದ್ರಿ. ನಿಮ್ಗೆ ಕೇಳಿಸ್ತಾ ಇರುತ್ತೆ ನೋಡಿ, ನದಿ ಹರಿಯೋದು, ನೀರ್ದು ಒಂದು ಅದ್ಭುತವಾದಂತಹ ಆ ಸೌಂಡೇ ಒಂದು ಏನನ್ಸುತ್ತೆ ಮನಸ್ಸಿಗೆ ಮೃದುವಾಗಿತ್ತು ಮತ್ತು ನೆಮ್ಮದಿ ಕೊಡೋ ಥರ ಇತ್ತು ನಮಗೆ. ಫೈನಲಿ ರೀಚ್ ಆಗಿದ್ದೀವಿ.
ಅಲ್ಲಿ ಬೀಳಕ್ಕಾಗಲ್ಲ, ಅಲ್ಲಿ ಇಟ್ಕೋಬೋದು, ಇಲ್ಲಿ ಇಟ್ಕೋಬೋದು. ನಾವು ಇಲ್ಲಿ ಇಟ್ಕೊಂಡ್ರೆ ಅಲ್ಲಿ ಇಟ್ಕೊಂಡ್ರೆ ಗೊತ್ತಿಲ್ಲ. ಅಲ್ಲಿ ಆಕ್ಚುಲಿ ಕರೆಕ್ಟ್, ಅಲ್ಲಿ ಆ ಮಧ್ಯೆ ಬ್ಯಾಕ್ ಗ್ರೌಂಡಲ್ಲಿ ಫುಲ್ಲು ಅಲ್ಲೋಗಲ್ಲ ನೀರು ಹರಿತಾ ಇದೆ. ಅಲ್ಲೋಗಲ್ಲ ಬಾವು. ಈಗ ಬಡ 1.5 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀನಿ. ಸ್ವಲ್ಪ ಟೈರ್ಡ್ ಅನಿಸ್ತಾ ಇದೆ. ನೀರು ಕುಡಿಯೋಕೆ ಅಲ್ಲಿ ಆಪ್ಷನ್ ಇಲ್ಲ ಅಂದ್ರೆ ಮಧ್ಯೆ ನಾವು ಕೆಳಗಡೆಯಿಂದ ಹತ್ಕೊಂಡಿದ್ವಿ. ಡೈರೆಕ್ಟ್ ನಾವು ನಡ್ಕೊಂಡ್ ಬಂದ್ವಿ ಗೊತ್ತಾ, ಅಲ್ಲೆಲ್ಲೋ ರೈಟ್ ತಗೊಳ್ಳೋ ಬದಲು ಸ್ಟ್ರೈಟ್ ಆಗಿ ಬಂದಿದ್ವಿ. ರೋಡ್ ಸ್ಟ್ರೈಟ್ ಗುಡ್ಡ ಹತ್ಕೊಂಡಿದ್ವಿ. ಶಶಿ ಹೋದ ನೀವು ಮಾಡೋರಿಗೆಲ್ಲ ಬರ್ಬೋದಾ? ಫುಲ್ಲು ಸೂಪರಾಗಿದೆ ನೋಡಿ, ನೀರು ಹೆಂಗೆ ಬೀಳ್ತಾ ಇದೆ ಅದನ್ನ. ಶಶಿ ನೋಡಿ, ಶಶಿ ಹಾ ಸ್ವಲ್ಪ ಓಕೆ. ಏನಾದ್ರು ಆಕ್ಷನ್ ಏನಾದ್ರು? ಏಯ್ ಕ್ರೇಜಿ, ನಮ್ದು ಹಾಕಕ್ಕಾಗಲ್ಲ. ಹಿಂಗೆ ತಾನೆ ಪೋರ್ಟ್ರೇಟ್ ಅಲ್ಲ? ಹಾಂ ಓಕೆ ಹಾಂ. ಬೇಪಿ ವಿಡಿಯೋ ಇಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ. ಓಕೆ ಹೌದಾ? ಇಬ್ಬರು ಸರ್ಕಸ್ ಮಾಡೋದ ಕಾಣಿಸ್ತು. ಚೆನ್ನಾಗಿ ಬರ್ತಿದ್ಯಾ? ಹಾಂ ತೆಗಿತಾ ಇದ್ದೀನಿ. ನಮ್ಮ ಸ್ಲೋ ಮೋದಲ್ಲಿ ತೆಗಿಲ್ಲ, ಹಂಗೆ ಮಾಡು. ಹಾಂ ಕಾಣಿಸ್ತಾ ಇದ್ದೀರಾ? ಸೂಪರ್ ಆಗಿದೆ. ಏನಾದ್ರು ಆಕ್ಷನ್ ಮಾಡೋ. ನಾನಂತೂ ಸಿಕ್ಕಾಪಟ್ಟೆ ವಾಟರ್ ಫಾಲ್ಸಲ್ಲಿ ತುಂಬಾ ಎಂಜಾಯ್ ಮಾಡಿದೆ. ನಾನು ಬೆಟ್ಟದ ಮೇಲೆ ಹೋಗಿ ಒಂದು ಒಳ್ಳೆ ಸ್ನಾನ ಮಾಡಿದೆ. 30 ನಿಮಿಷ ಮಚ್ ನೀಡೆಡ್ ಬ್ರೇಕ್ ಅಂತಲೇ ಹೇಳ್ಬೋದು. ನೀರು ನೋಡಿ, ಶಶಿ ಫುಲ್ ರೆಡಿ ಆಗಿಬಿಟ್ಟಿರೋದು. ಶಶಿ ಫುಲ್ಲು ಮೇಲ್ಗಡೆ ಹತ್ಕೊಂಡು ಬಂದಿದ್ದೀವಿ. ಸೊ ಆಟ ಎಲ್ಲ ಮುಗ್ದಾದಮೇಲೆ ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಸಮಯ ನಮ್ಮ ಫ್ರೆಂಡ್ಸ್ ಜೊತೆ ಕಳೆದ್ರಿ. ಹಾಗೆ ಅಲ್ಲಿಂದ ಓಡೋವಾಗ ತುಂಬಾ ಬೇಜಾರಾಗ್ತಿತ್ತು. ಬಟ್ ಸ್ಟಿಲ್ ಲೈಫ್ ಹ್ಯಾಸ್ ಟು ಮೂವ್ ಆಯ್ತಲ್ಲ. ಬಟ್ ಮೆಮೊರೀಸ್ ಸದಾ ನಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ. ಚೆನ್ನಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿ
ಈಗ ತಾನೇ ಓಡ್ತಾ ಇದ್ದೀವಿ ಟುವರ್ಡ್ಸ್ ಕಾರ್ ಹತ್ರ. ಬನ್ನಿ ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ ಎಂಜಾಯ್ ಮಾಡಿ. ಏನು ಅವಾಗವಾಗ ನಮಗೆ ಎನರ್ಜಿ ಬೇಕಾಗುತ್ತೆ. ಎನರ್ಜಿಗೋಸ್ಕರ ನಾವು ಸಮ್ಟೈಮ್ಸ್ ಹುಡ್ಕೊಂಬರ್ಬೇಕಾಗುತ್ತೆ ನೇಚರ್ನ. ಏನಾದರೂ ಒಂದು ಹೇಳ್ಬೋದು ಅಂತ ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಳ್ಳೆ ವ್ಯೂ ಇದೆ, ವ್ಯೂ ಪಾಯಿಂಟ್ ಇದು ಫುಲ್ಲು ಟಾಪಲ್ಲಿ ಫ್ರೆಶ್ ಏರ್ ತೊಗೊಬೋದು. ಸೊ ಏನು ಹೇಳೋದು, ಬ್ಯಾಂಗ್ಳೂರು ಲೈಫ್ಗಿಂತ ಈ ಥರ ನೇಚರಲ್ಲಿ ಸಮಯ ಕಳೆದು ಹಾಯ್ ಫ್ರೆಂಡ್ಸ್, ನಾವಿವತ್ತು ಇದ್ದೀವಿ ಏನು ಇದು ಮರಳ್ವಾಡಿ ಡ್ಯಾಮಲ್ಲಿದ್ದೀವಿ. ಹೇಗಿದೆ ನೋಡಿ ವ್ಯೂ ಪಾಯಿಂಟ್, ಇದು ಚೆನ್ನಾಗಿದೆ ತುಂಬ. ಫುಲ್ಲು ಹಿಂದ್ಗಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಫುಲ್ಲು ಬಿಗ್ಗು ಲೇಕ್ ಅಂತಲೇ ಹೇಳ್ಬೋದು. ಇದು ಡ್ಯಾಮ್ ಅಂತಾರೆ. ತೋರಿಸ್ತೀನಿ ನೋಡಿ ವ್ಯೂ ಹೇಗಿದೆ ಅಂತ. ಇಲ್ಲೇ ನಿಂತ್ಕೊಂಡು ಮಾಡು. ನೋಡಿ ಎಷ್ಟು ದೊಡ್ಡ ಲೇಕ್ ಇದು, ಹಿಂದೆ ಬೆಟ್ಟಗಳಿದೆ, ಒಳ್ಳೆ ವ್ಯೂ. ಹಾಗೆ ಮರಳ್ವಾಡಿ ಡ್ಯಾಮ್ನ ನೋಡಿಕೊಂಡು ವ್ಯೂ ಪಾಯಿಂಟ್ ಇದು ಕೂಡ ಒಂದು ಮನಮೋಹಕ ಅಂತ ಕಾಲ್ಗಳು. ಹಾಂ ರಾಜ್, ಫಾಲ್ಸಲ್ಲಿ ತುಂಬ ಆಟ ಆಡಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಹಾಗೆ ಕನಕ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು, ಒಂದಿವಿ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಊಟಕ್ಕಂತ ಮೇಲ್ಗಡೆ ಊಟ ತಿನ್ನೋಣ ಅಂತ ರೆಸ್ಟೋರೆಂಟ್ ಬಂದಿದ್ದೀವಿ. ಕನಕ ರೆಸ್ಟೋರೆಂಟ್ ಅಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಆರ್ಡ್ರ್ ಮಾಡಿದ್ದೀವಿ. ಸೊ ಊಟ ತಿಂದು ಇಲ್ಲಿಂದ ಪಯಣ ಬೆಂಗಳೂರು ಕಡೆಗೆ. ವೆಲ್ ಸ್ಪೆಂಡ್ ಡೇ ಅಂತ ಹೇಳ್ಬೋದು. ನೋಡಿ ಕಬಾಬ್ ಆರ್ಡ್ರ್ ಮಾಡಿದರೆ ಕಬಾಬ್ ಬಂದಿದೆ, ಚೆನ್ನಾಗಿದೆ. ತುಂಬ ಸ್ಪೈಸಿ ಅಂತ ಏನು ತುಂಬ ಮಸಾಲ ಅಂತ ಹೇಳೋಕ್ಕಾಗಲ್ಲ, ಒಂದು ವೆಲ್ ಒಳ್ಳೆ ಡೀಸೆಂಟಾಗಿದೆ ಕಬಾಬು. ಇದು ಗುಂಟೂರು ಚಿಕನ್ ಆರ್ಡ್ರ್ ಮಾಡಿದ್ರೆ ಕಬಾಬ್ ಫುಲ್ ಖಾಲಿ ಆಯಿತು. ಇವಾಗ ಗುಂಟೂರು ಚಿಕನ್ ತಿಂತಾಯಿದ್ದೀವಿ. ಫಸ್ಟು ಸ್ಟಾರ್ಟ್ ಮಾಡೋಣ ಅಂತ, ಆಮೇಲೆ ಮೇನ್ ಡಿಶ್ಗೆ ಹೋಗ್ತೀವಿ. ಚೆನ್ನಾಗಿದೆ ನನಗನ್ಸೋ ಪ್ರಕಾರ. ಒಂದು ಒಳ್ಳೆ ತೋರಿಸ್ತೀನಿ ನೋಡಿ, ಸೂಪರಾಗಿದೆ. ಸೂಪರ್. ಒಂದು ಸ್ವಲ್ಪ ಗೀ ಫೀಲ್ ಬರ್ತಾಯಿದೆ, ಗೀ ಹಾಕಿದ್ದಾರೆ ಅನಿಸುತ್ತೆ. ನೋಡೋಣ. ಎಲ್ಲ ಫ್ರೈ ತೊಗೊಂಡಿದ್ದೀವಿ, ಚೆನ್ನಾಗಿದೆ. ಹೇಳಬೇಕಂದ್ರೆ ಸೂಪರಾಗಿರೋದು ಟೆಸ್ಟ್. ಇದು ನೋಡಿ ಮಟನ್ ಪೀಸ್ಗಳಾಗಲಿ ಎಲ್ಲ ಚೆನ್ನಾಗಿದೆ. ಸ್ಟಾರ್ಟರ್ಸ್ ತೊಗೊಂಡಿದ್ದೀವಿ, ಸೂಪರಾಗಿದೆ ಅಂತ ಹೇಳ್ಬೋದು. ಹಾಗೆ 3 ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿ ತಿಂದ್ರಿ. ಆ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿಂದ ಫೈನಲಿ ಡೇ ವೆಲ್ ಸ್ಪೆಂಟ್ ಆಗಿರೋದ್ರಿಂದ ಅಲ್ಲಿಂದ ಹೊರಟ್ರಿ. ಬೇಗ ಸಂಜೆ ಆಗಿರೋದ್ರಿಂದ ಬೇಗ ಮನೆ ತಲುಪೋಣ ಅಂತ ಟುವರ್ಡ್ಸ್ ಕನಕಪುರದಿಂದ ಬ್ಯಾಂಗ್ಳೂರಿಗೆ ಹೊರಟ್ರಿ. ನೋಡೋದಲ್ಲ ಎಲ್ಲರೂ ಹೇಗೆ ಫ್ರೆಂಡ್ಸ್ ಜೊತೆಯಲ್ಲಿ, ಅದು ಸ್ಕೂಲ್ ಫ್ರೆಂಡ್ಸ್ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ನಾನು ಡೇ ಸ್ಪೆಂಡ್ ಮಾಡಿದೆ ಅಂತ. ಒಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಸೊ ಹೀಗೆ ನಮ್ಮ ಪಯಣ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಸೊ ಒನ್ ಆಫ್ ದ ಬೆಸ್ಟ್ ಡೇ ಎಂಡ್ ಆಗ್ತಾಯಿದೆ. ಸೊ ಈ ವಿಡಿಯೋ ಇಲ್ಲೇ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್.